Hello friends, how are you? After a little break, we are going to rejoin again, and this is the fourth model paper biology. And let me go through this paper. Okay, and this paper, as usual, you know that the same pattern biology paper. First 10 marks, that is part A of 1 mark each. Let me start this one. Okay friends, I think you are all preparing for your examination. Okay, and I wish you all the best to prepare your examination, and it is coming as early as possible, and it is our duty to prepare. It is our duty to be ready for the examination. That is the thing only I can say. Okay, right. So here, according to model paper 4th, the first question is like this. What is spermiogenesis? What is a spermiogenesis? Yes. Yes. Spermiogenesis ಅಂದ್ರೆ ಏನಂತ ಬರೀಬೇಕು ನೀವೀಗ. ಸೊ ಥರ್ಡ್ ಚಾಪ್ಟರ್ ಹ್ಯೂಮನ್ ರಿಪ್ರೊಡಕ್ಷನ್, ಸ್ಪರ್ಮೆಟೋಜೆನಿಸಿಸ್, ಗೆಮೆಟೋಜೆನಿಸಿಸ್ ಅಲ್ಲಿ ಸೊ ಪ್ರೊಡಕ್ಷನ್ ಆಫ್ ಸ್ಪರ್ಮ್ಸ್ ಇನ್ ದ ಮೇಲ್ ಬಾಡಿಯಲ್ಲಿ ಓದ್ತೀವಲ್ಲ ಅದು ಸ್ಪರ್ಮೆಟೋಜೆನಿಸಿಸ್. ಸ್ಪರ್ಮೆಟೋಜೆನಿಸಿಸ್ ಅಲ್ಲಿ ಆಕ್ಚುಲಿ 3 ಇಂಪಾರ್ಟೆಂಟ್ ಈವೆಂಟ್ಸ್ಗಳು ನಡಿಬೇಕು. ಒಂದು ಸ್ಪರ್ಮೆಟೋಜೆನಿಸಿಸ್, ಮತ್ತೊಂದು ಸ್ಪರ್ಮಿಯೋಜೆನಿಸಿಸ್, ನೆಕ್ಸ್ಟ್ ಒಂದು ಸ್ಪರ್ಮಿಯೇಷನ್. ಓಕೆ, ಅದನ್ನೆಲ್ಲ ಮತ್ತೆ ಮತ್ತೆ ರಿಪೀಟ್ ಮಾಡಿದ್ದೀವಿ. ಸ್ಪರ್ಮಿಯೋಜೆನಿಸಿಸ್ ಅಂದ್ರೆ ಏನಂತ, ಸ್ಪರ್ಮ್ಸ್ ಎಲ್ಲ ಉತ್ಪತ್ತಿ ಆದ್ಮೇಲೆ ಏನು ಸ್ಪರ್ಮ್ಸ್ ನಮ್ಮ ಟೆಸ್ಟಿಸ್ ಒಳಗಡೆ ಸೆಮಿನಿಫೆರಸ್ ಟ್ಯೂಬಿಲ್ ಒಳಗಡೆ ಹೋದ್ರೆ ಅದ್ರೊಳಗಡೆ ಜರ್ಮ್ ಎಪಿಥಿಲಿಯಲ್ ಸೆಲ್ಸ್ ಇಂದ ಸ್ಪರ್ಮೆಟೋಗೋನಿಯಾ ಸೆಲ್ಸ್ ಬರ್ತಾವಲ್ವಾ, ಸ್ಪರ್ಮೆಟೋಗೋನಿಯಾ ಸೆಲ್ಸ್ ಮಿಯಾಸಿಸ್ಗೆ ಹೋಗಿ ನೆಕ್ಸ್ಟ್ ಸ್ಪರ್ಮ್ಸ್ ಅನ್ನು ಉತ್ಪತ್ತಿ ಮಾಡ್ತವೆ. ಅಲ್ಲಿ ಪ್ರೈಮರಿ ಸ್ಪರ್ಮೆಟೋಸೈಟು, ಆಮೇಲೆ ಸೆಕೆಂಡರಿ ಸ್ಪರ್ಮೆಟೋಸೈಟು, ಆಮೇಲೆ ಟರ್ಷರಿ ಸ್ಪರ್ಮೆಟೋಸೈಟ್ ಅಥವಾ ಸ್ಪರ್ಮ್ಯಾಟಿಡ್ಗಳಾಗ್ತವೆ. ಈ ಸ್ಪರ್ಮ್ಯಾಟಿಡ್ಗಳು ಆಗೋ ತನಕ ಇರ್ತಕ್ಕಂಥದ್ದೆಲ್ಲ ಸ್ಪರ್ಮೆಟೋಜೆನಿಸಿಸ್. ಅದಾದ್ಮೇಲೆ ನೆಕ್ಸ್ಟ್ ಸ್ಪರ್ಮ್ಯಾಟಿಡ್ಗಳಿದಾವಲ್ಲ, ಇವು ನಾನ್ ಮೊಟೈಲ್, ಮತ್ತೆ ಒಂದ್ ಕಡೆಗೆ ಮೂವ್ ಮಾಡ್ಲಿಕ್ಕೆ ಅವಕ್ಕೆ ಬರೋದಿಲ್ಲ, ಯಾಕಂದ್ರೆ ಅವಕ್ಕೆ ಟೈಲ್ ಇರೋದಿಲ್ಲ. ಹಾಗಾಗಿ ನಾನ್ ಮೊಟೈಲ್ ಸ್ಪರ್ಮ್ಯಾಟಿಡ್ಗಳು ಮೊಟೈಲ್ ಸ್ಪರ್ಮೆಟೋಸಾಯಿಡ್ಸ್ ಅಂದ್ರೆ ಸ್ಪರ್ಮ್ಸ್ ಆಗಿ ಕನ್ವರ್ಟ್ ಆಗೋ ಪ್ರೋಸೆಸ್ ಸ್ಪರ್ಮಿಯೋಜೆನಿಸಿಸ್. ಅದಕ್ಕೆ ನೀವು ಈಗ ಇದಕ್ಕೆ ಬರೀಬೇಕು, ದಿಸ್ ಈಸ್ ದ ಪ್ರೋಸೆಸ್ ಆಫ್ ಟ್ರಾನ್ಸ್ಫಾರ್ಮೇಶನ್ ಆಫ್ non-motile spermatids into motile spermatozoa or sperms is called spermiogenesis. ಗೊತ್ತಿರಲಿ, ಡ್ಯೂರಿಂಗ್ ದಿಸ್ ಸ್ಟೇಜ್ the hormone FSH, follicle stimulating hormone, which stimulate the Sertoli cells to release certain factors that are necessary for this spermiogenesis. So ಒಂದು ಸ್ಪರ್ಮ್ಯಾಟಿಡ್ಗಳನ್ನ ಸ್ಪರ್ಮೆಟೋಜೋವಾ ಕನ್ವರ್ಟ್ ಮಾಡ್ತವೆ. ಸೊ ಅದಲ್ಲಿ ಇರುತ್ತೆ. ಓಕೆ, ಸೊ ಇದು 1 ಮಾರ್ಕ್ಸಿನ ಕ್ವಶನ್. ಆನ್ಸರ್ ಏನ್ ಬರೀಬೇಕಂತ ಗೊತ್ತಾಯ್ತು. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಹೂ ಪ್ರೂವ್ಡ್ ದ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಥ್ರೂ ಎಕ್ಸ್ಪೆರಿಮೆಂಟಲ್ ವೆರಿಫಿಕೇಶನ್ಸ್. ಸೊ ಹಿಯರ್ ಕ್ವಶನ್ ಈಸ್, ಹೂ ಪ್ರೂವ್ಡ್ ದ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಥ್ರೂ ದ ಎಕ್ಸ್ಪೆರಿಮೆಂಟಲ್ ವೆರಿಫಿಕೇಶನ್ಸ್. ಅದಕ್ಕಾಗಿ ದಯವಿಟ್ಟು ನೋಡ್ಕೋಬೇಕು, ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಅನ್ನ ಪ್ರಪೋಸ್ ಮಾಡಿದಿರ್ತಕ್ಕಂಥವ್ರು ವಾಲ್ಟರ್ ಸಟನ್ ಮತ್ತು ಥಿಯೋಡಾರ್ ಬೋವೇರಿ. ಈ ಸಟನ್ ಅಂಡ್ ಬೋವೇರಿ ಹೂ ಪ್ರಪೋಸ್ಡ್ ದಿಸ್ ಒನ್ ಕ್ರೋಮೋಸೋಮ್ ಥಿಯರಿ ಆಫ್ ಇನ್ಹೆರಿಟೆನ್ಸ್. ಬಟ್ ಎಕ್ಸ್ಪೆರಿಮೆಂಟಲ್ ವೆರಿಫಿಕೇಶನ್ ಮಾಡಿದವ್ರು ಯಾರು ಅಂತ ಇಲ್ಲಿ ಕೇಳಿರೋದು. ಅದಕ್ಕೆ ಕ್ವಶನ್ ಓದ್ಬೇಕಾದ್ರೆ ದಯವಿಟ್ಟು ಚೆನ್ನಾಗಿರ್ಬೇಕು. ಎಕ್ಸ್ಪೆರಿಮೆಂಟಲ್ ವೆರಿಫಿಕೇಶನ್ ಮಾಡಿದವನು ಥಾಮಸ್ ಹಂಟ್ ಮಾರ್ಗನ್. ಓಕೆ, ಎಸ್, TH ಮಾರ್ಗನ್, ರೈಟ್, ಥಾಮಸ್ ಹಂಟ್ ಮಾರ್ಗನ್. ಅದಕ್ಕೆ 1 ಮಾರ್ಕ್ಸ್ ವಿಷಯದಲ್ಲಿ ತುಂಬಾ ಕೇರಿಗೆ ಅವಸರ ಮಾಡ್ಕೊಳ್ಳೋದು ಬೇಡ. ಸ್ಟೇಟ್ಮೆಂಟ್ ಅನ್ನ ಚೆನ್ನಾಗಿ ಥರೋವಾಗಿ ಓದ್ಕೋಬೇಕು. ಥರ್ಡ್ ಕ್ವಶನ್ ಹೀಗಿದೆ, ಡಿಫೈನ್ ಸ್ಯಾಟಲೈಟ್ DNA. ಡಿಫೈನ್ ಸ್ಯಾಟಲೈಟ್ DNA ಅಂತ ಇದೆ. ಸ್ಯಾಟಲೈಟ್ DNA ಅಂದ್ರೆ ಏನಂತ. ಓಕೆ, ಸ್ಯಾಟಲೈಟ್
ಎಸ್, ಸೆಟಲೈಟ್ DNA ಬೇಕಾದ್ರೆ ನಿಮಗೆಲ್ಲ ಕ್ಲಾಸಲ್ಲಿ ಗೊತ್ತಿದೆ, ಬಟ್ ಇಲ್ಲಿ ಬರಿಬೇಕಾದ್ರೆ ಹಿಂಗೆ ಬರಿಬೇಕಂತ ನೋಡ್ಬೇಕು ನೀವು. ಓಕೆ, ಸೆಟಲೈಟ್ DNA ಅಂತಕ್ಕಂಥದ್ದು, ಆಸ್ ಯು ಹ್ಯಾವ್ ಸ್ಟಡಿಡ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್, ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಅಲ್ಲಿ ಮೋಸ್ಟ್ ಆಫ್ ದ ಹ್ಯೂಮನ್ ಜೀನೋಮ್ ಈಸ್ ಮೇಕಪ್ ಬೈ ದ ರಿಪಿಟೇಟಿವ್ DNA ಅಂತ ಹೇಳಿದ್ವಿ. ಈ ರಿಪಿಟೇಟಿವ್ DNA ಏನಿದೆಯಲ್ಲ, ಇಂಥ ರಿಪಿಟೇಟಿವ್ DNAನ ನಾವು ಸೆಂಟ್ರಿಫಿಗೇಷನ್ ನಿಂದ DNA ಫ್ರಾಗ್ಮೆಂಟ್ಸ್ ಅನ್ನು ಸಪರೇಟ್ ಮಾಡಬೇಕಾದ್ರೆ ಈ ತರ ರಿಪಿಟೇಟಿವ್ ಸೀಕ್ವೆನ್ಸ್ಗಳೆಲ್ಲವೂ ಕೂಡ ಬೇಕಾದಷ್ಟು ಗ್ರೂಪ್ ಅಲ್ಲಿ ಸಪರೇಟ್ ಆಗ್ತಿರ್ತವೆ. ಅಂತ ಒಂದೊಂದು ಗುಂಪುಗಳು ಕೂಡ ಪೀಕ್ ಅಂತ ಕರಿಬೇಕು. ಇಂಥ ದೇರ್ ಆರ್ ಡಿಫರೆಂಟ್ ಟೈಪ್ ಆಫ್ ಪೀಕ್ಸ್ ಆರ್ ಫಾರ್ಮ್ಡ್ ಡ್ಯೂರಿಂಗ್ ದ ಸಪರೇಷನ್ ಆಫ್ DNA ಫ್ರಾಗ್ಮೆಂಟ್ಸ್ ಥ್ರೂ ಸೆಂಟ್ರಿಫಿಗೇಷನ್. ಸಚ್ ಪೀಕ್ಸ್, ಆ ತರ ಪೀಕ್ಸ್ ಏನ್ ಫಾರ್ಮೇಶನ್ ಆಗ್ತಾವಲ್ಲ, ಸಚ್ ಪೀಕ್ಸ್ ಆರ್ ಕಾಲ್ಡ್ ಸೆಟಲೈಟ್ DNA. ಈ ತರದವ್ರನ್ನ ನಾವು ಸೆಟಲೈಟ್ DNA ಅಂತ ಕರಿಬೇಕು. ನಿಮಗೆ ಎಷ್ಟು ಗೊತ್ತಿರೋ ಹಾಗೆ ಇದನ್ನ ನಾನು ಡೆಫಿನೇಷನ್ ಹೆಸರು ಬರೆದು ಬರ್ತೀನಿ, ನೋಡೋಣ. ಎಸ್, ನೋಡಿ, ಸೆಟಲೈಟ್ DNA ಅಂತಕ್ಕಂಥ ಡೆಫಿನೇಷನ್ ಬೇಕಾ ನಿಮಗೆ? ಡಿಫರೆಂಟ್ ಪೀಕ್ಸ್ ಫಾರ್ಮ್ಡ್ ಬೈ ರಿಪಿಟೇಟಿವ್ DNA ಡ್ಯೂರಿಂಗ್ ಡೆನ್ಸಿಟಿ ಗ್ರೇಡಿಯಂಟ್ ಸೆಂಟ್ರಿಫಿಗೇಷನ್. ನಾನು ಆಗಲೇ ಹೇಳಿದಾಗೇನೆ, ಸೊ ಡಿಫ್ರೆಂಟ್ ಪೀಕ್ಸ್ ಫಾರ್ಮೇಶನ್ ಆಗ್ತವೆ ರಿಪಿಟೇಟಿವ್ DNAಗಳಿಂದ. ಆ ಥರ ಪೀಕ್ಗಳನ್ನ ಸೆಟಲೈಟ್ DNA ಅಂತ ಕರೀತಾರೆ. ಇಂಥ ಸೆಟಲೈಟ್ DNAನ ದೇ ಕ್ಯಾನ್ ಬಿ ಗ್ರೂಪ್ಡ್ ಇಂಟು 2 or 3 ಟೈಪ್ಸ್, ಮೇನ್ಲಿ 2 ಟೈಪ್ಸ್, 2 ಗ್ರೂಪ್ಸ್. ಎರಡು ಗ್ರೂಪ್ಸ್ ಯಾವಪ್ಪ ಅಂತಂದ್ರೆ, ಒಂದು ಮೈಕ್ರೋ ಸೆಟಲೈಟ್ಸು, ಮತ್ತೊಂದು ಮಿನಿ ಸೆಟಲೈಟ್ಸ್ ಅಂತ. ಈ ಮೈಕ್ರೋ ಮತ್ತೆ ಮಿನಿ ಸೆಟಲೈಟ್ಸ್ ಅಂದ್ರೆ ಏನಂತ ನೋಡೋಣ ಬನ್ನಿ. ಓಕೆ, ಸೊ ಈ ಮೈಕ್ರೋ ಸೆಟಲೈಟ್ ಮತ್ತೆ ಮಿನಿ ಸೆಟಲೈಟ್ ಅಂತ ನೋಡಿ. ಮೈಕ್ರೋ ಸೆಟಲೈಟ್ ಮತ್ತೆ ಮಿನಿ ಸೆಟಲೈಟ್ ಅಲ್ಲಿ ದೀಸ್ ಆರ್ ದ ಸೆಟಲೈಟ್ ವೇರ್ ದ DNA ಫ್ರಾಗ್ಮೆಂಟ್ಸ್, ಸೊ ವಿಚ್ ಕನ್ಸಿಸ್ಟ್ ಅಬೌಟ್ 2 to 13 base pairs. The DNA fragments with their composition consists of 2 to 13 base pairs of nucleotides. Such pieces together form the peak that is called microsatellite. So the microsatellite ಅಂತ ಕರೀತಾರೆ. ಈ ಸ್ಮಾಲ್ ಟ್ಯಾಂಡಮ್ ರಿಪೀಟ್ಸ್ ಅಂತ ಕೂಡ ಅನ್ಬೋದು ಇವರ. ಓಕೆ, ಇವ್ರನ್ನ ಮಿನಿ ಸೆಟಲೈಟ್ಸ್ ಅಂದ್ರೆ ಹಂಗಾಗಲ್ಲ. ಇವರಲ್ಲಿ 20 to 60 ಬೇಸ್ ಪೇರ್ಸ್ ಇರಬೇಕು, ಆರ್ 10 to 60. ಓಕೆ, ಸೊ 10 to 60 ಬೇಸ್ ಪೇರ್ಸ್ ಆಫ್ ನ್ಯೂಕ್ಲಿಯೋಟೈಡ್ ಸೇರ್ಕೊಂಡಾಗಿರೋ DNA ಫ್ರಾಗ್ಮೆಂಟ್ಸ್ ಏನಿದಾವಲ್ಲ, ಅಷ್ಟುದ್ದದ ಫ್ರಾಗ್ಮೆಂಟ್ಸ್ ಎಲ್ಲ ಒಂದ್ ಕಡೆ ಸೇರ್ಕೊಂಡಾಗ ಪೀಕ್ಗಳಿಗೆ ನಾವು ಮಿನಿ ಸೆಟಲೈಟ್ಸ್ ಅಂತ ಕರಿಬೇಕು. ಈ ಮಿನಿ ಸೆಟಲೈಟ್ಸ್ ಅನ್ನ ನಮ್ಮ ಅಲೆಕ್ ಜೆಫ್ರೀಸ್ ನಮ್ಮ DNA ಫಿಂಗರ್ ಪ್ರಿಂಟಿಂಗ್ ಅಲ್ಲಿ ಬಳಸಿದ್ದು. ಇವನ್ನೇ ನಾವು VNTRs. ಓಕೆ, ಸೊ VNTRs ಅಂತ ಕರೀತಕ್ಕಂಥದ್ದು ಈ ಮಿನಿ ಸ್ಯಾಟಲೈಟ್ಗಳನ್ನೇ. ಓಕೆ, ಸೊ ಇವು ನಮ್ಮ ಮುಂದೆ ಬಹಳಷ್ಟು ಅನುಕೂಲ ಆಗ್ತವೆ DNA ಫಿಂಗರ್ ಪ್ರಿಂಟಿಂಗ್ ಟೆಕ್ನಾಲಜಿ ಅಂತ. ಏನ್ಯಾವ ಈಗ ವಾಟ್ ಈ ಸ್ಯಾಟಲೈಟ್ DNA ನೀವು ಬರೀಬೇಕಾದ ಆನ್ಸರ್ ಬೋರ್ಡ್ ಮೇಲೆ ಬರ್ತಿದ್ದೀನಿ. ಸೊ ಈ ತರದ್ದು ಕರೆಕ್ಟಾಗಿ 1 ಮಾರ್ಕ್ಸ್ಗೆ ಎಕ್ಸಾಕ್ಟ್ ಸ್ಪೆಸಿಫಿಕ್ ಆನ್ಸರ್ನ ಬರೆಯೋದನ್ನು ಫಾಲೋ ಮಾಡಬೇಕು. ಓಕೆ, ವಾಟ್ ಅವರ್ ನೆಕ್ಸ್ಟ್ ಕ್ವಶನ್? ನಮ್ಮ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ, ನೇಮ್ ದ ಪ್ರೋಸೆಸ್ ಬೈ ವಿಚ್ ಓಕೆ the fragments of DNA are separated during agarose medium ಅಂತ ಕೇಳಿದ್ವಿ. ಸೊ ಅಗರೋಸ್ ಜೆಲ್ ಮೀಡಿಯಂ ಅಲ್ಲಿ DNA ಫ್ರಾಗ್ಮೆಂಟ್ಸ್ ಅನ್ನು ಸಪರೇಟ್ ಮಾಡಲಿಕ್ಕೆ ಯಾವ ಮೆಥಡ್ ಬಳಸ್ತಾರೆ ಅಂತ ನಿಮ್ಗೆ ಗೊತ್ತಿದೆ. DNA ಪ್ರಿಂಟಿಂಗ್ ಟೆಕ್ನಾಲಜಿ ಒಳಗಡೆ ದಟ್ ಇಸ್ ಜೆಲ್ ಎಲೆಕ್ಟ್ರೋಫೋರೆಸಿಸ್. ಓಕೆ, ಸೊ ಜೆಲ್ ಎಲೆಕ್ಟ್ರೋಫೋರೆಸಿಸ್. ಎಸ್, gel electrophoresis. Gel electrophoresis, this is the process where the different fragments of DNA, after cutting by using a restricted endonuclease, so they are loaded into agarose gel slab. Consists the agarose medium as electrolyte along with the 2 electrodes, anode and cathode. When these DNA fragments are loaded and electric current is passed through this. As the DNA negatively in nature, they move towards the positive charged anode
and they deposited on anode in a particular pattern, because the smaller one moves farther and the larger one nearer. As a result, they form a particular pattern of arrangement. So that is the separation of DNA. That separation of DNA is called gel electrophoresis. ಅದಕ್ಕೆ ಆನ್ಸರ್ ನೀವು ಇಲ್ಲಿ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಬರ್ತದೆ ಸಾಕು. ರೈಟ್. ನೆಕ್ಸ್ಟ್ ಅವರ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ಏನು ಕೇಳಿದಾರೆ ಇಲ್ಲಿ, ನೇಮ್ ದ ಇನ್ಸೆಕ್ಟ್ ಪೆಸ್ಟ್ ದಟ್ ಕಿಲ್ಡ್ ಬೈ ಪ್ರೋಟೀನ್ ಕೋಡೆಡ್ ಬೈ ಕ್ರೈ ಫಸ್ಟ್ AB. ನೋಡಿ, ಕ್ರೈ ಫಸ್ಟ್ AB ಅಂತ ಯಾವ ಪ್ರೋಟೀನ್ ತಯಾರು ಮಾಡುತ್ತಲ್ಲ ಅದರಿಂದ ಯಾವ್ದನ್ನ ಕೊಲ್ತವೆ, ಏನು ಕೊಲ್ತವೆ ಅಂತ ಕೇಳಿರ್ತಕ್ಕಂಥದ್ದು. ನೋಡಿ, ಈಗ ನಮಗೆ ಬ್ಯಾಸಿಲಸ್ ತುರಿಂಜಿಯನ್ಸಿಸ್ ಏನು ಗೊತ್ತಿದೆಯಲ್ವಾ, ಸೊ ಇದರಲ್ಲಿ ನಮಗೆ ಕ್ರೈ ಜೀನ್ಸ್ ಇದೆ ಅಂತ ಓದ್ಕೊಂತೀವಲ್ವಾ. ಸೊ ಈ ಕ್ರೈ ಜೀನ್ಸಿ ಬಂದರೆ, ಕ್ರೈ ಜೀನ್ಸಲ್ಲಿ ಮುಖ್ಯವಾಗಿ ನಮಗೆ 3 ಡಿಸ್ಕಸ್ ಮಾಡಿರೋ ನಮ್ಮ ಬುಕ್ಕಲ್ಲಲ್ವಾ. ಒಂದು ಕ್ರೈ ಫಸ್ಟ್ AB, ನೆಕ್ಸ್ಟು ಕ್ರೈ ಸೆಕೆಂಡ್ AB, ನೆಕ್ಸ್ಟು ಕ್ರೈ ಫಸ್ಟ್ AC. ರೈಟ್. ಸೊ ಇವು ಕರೆಕ್ಟ್ ಆರ್ಡರಲ್ಲೇ ಗೊತ್ತಿರ್ಬೇಕು ನಿಮಗೆ. ಇದ್ರೊಳಗಡೆ ದೇ ಕೋಡ್ ಫಾರ್ ಪರ್ಟಿಕ್ಯುಲರ್ ಪ್ರೋಟೀನ್ ದಟ್ ಈಸ್ ಕಾಲ್ಡ್ ಕ್ರೈ ಪ್ರೋಟೀನ್, ಆರ್ ದಟ್ ಈಸ್ ಅ ಪ್ರೋಟೀನ್ ವಿಚ್ ಈಸ್ insecticidal in nature. That means they can kill the specific insects. That is why BT it is used as a very good pesticide. So pest controlling agent. Okay. So biocontrolling agent ಅಲ್ಲಿ ಬಳಸಿ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ. ಅತ್ಯುತ್ತಮ ಕ್ವಶನ್ ಕೂಡ ಎಕ್ಸಾಮ್ಗೆ ಇದು. ಸೊ ಇದರೊಳಗಡೆ ಕ್ರೈ ಫಸ್ಟ್ AB ಇಟ್ ಕೋಡ್ಸ್ ಫಾರ್ ಪ್ರೋಟೀನ್ ದಟ್ ಪ್ರೋಟೀನ್ ಕ್ಯಾನ್ ಕಿಲ್ ದ ಕಾರ್ನ್ borer. Okay. So this is your answer, ಕಾರ್ನ್ borer. ಕ್ರೈ ಫಸ್ಟ್ AB ಕಂಟ್ರೋಲ್ ಮಾಡ್ತಕ್ಕಂಥದ್ದು ಕಾರ್ನ್ ಬೋರರ್ ಅನ್ನ. ಈ ಕ್ರೈ ಫಸ್ಟ್ AB ಅಂತಕ್ಕಂಥ ಜೀನ್ ಏನಿದೆಯಲ್ಲ ಬ್ಯಾಸಿಲಸ್ ತುರಿಂಜಿಯನ್ಸಿಸ್ ಬ್ಯಾಕ್ಟೀರಿಯಾದಲ್ಲಿ, ಈ ಜೀನು ಒಂದು ಪ್ರೋಟೀನ್ ಅನ್ನ ಕೋಡ್ ಮಾಡುತ್ತೆ. ಆ ಪ್ರೋಟೀನ್ ಅನ್ನ ತಿಂದ್ರೆ ಈ ಕಾರ್ನ್ ಬೋರರ್ಗಳು ಸಾಯ್ತವೆ. ಅದಕ್ಕಾಗಿ ನಮ್ಮ BT ಕಾಟನ್ ಅಲ್ಲಿ ಕಾರ್ನ್ ಬೋರರ್ ಅನ್ನು ಕಂಟ್ರೋಲ್ ಮಾಡಲಿಕ್ಕೆ ಸೊ ಕ್ರೈ ಫಸ್ಟ್ AB ಜೀನ್ ಬಹಳಷ್ಟು ಇಂಪಾರ್ಟೆಂಟು. ಅದೇ ತರ ಇನ್ನಿಬ್ರು ಉಳಿದ್ರವ್ರು ಇದಾರಲ್ಲ, ಕ್ರೈ ಫಸ್ಟ್ ಸೆಕೆಂಡ್ AB ಮತ್ತೆ ಕ್ರೈ ಫಸ್ಟ್ AC, ಇವರು ಏನ್ ಕೋಡ್ ಮಾಡ್ತಾರೋ ಅದರಿಂದ ಕಾಟನ್ ಬಾಲ್ ವರ್ಮ್ ಅನ್ನ ಕಂಟ್ರೋಲ್ ಮಾಡಕ್ ಬರುತ್ತೆ. ಕಾಟನ್ ಬಾಲ್ ವರ್ಮ್. ಓಕೆ, ಕಾಟನ್ ಬಾಲ್ ವರ್ಮ್ ಅನ್ನ ಕಂಟ್ರೋಲ್ ಮಾಡಕ್ ಬರ್ತದೆ. ಸೊ ಇವನ್ನ ಒಂದ್ಸರಿ ಯಾವ್ದಾದ್ರು ಒಂದು ಹಾಕಿ ಕೇಳ್ತಿರ್ತೀವಿ. 2 ಮಾರ್ಕ್ಸ್ ಇರ್ಬೋದು, ಇನ್ನೇನೇ ಇರ್ಬೋದು, ಬಟ್ ನೀವು ದಯವಿಟ್ಟು ಸರಿಯಾಗಿ ನೆನ್ಪಿಟ್ಕೋಬೇಕು ಯಾವ್ದಾದ್ಮೇಲೆ ಯಾವುದು ಅಂತ. ವಾಟ್ ಅವರ್ ನೆಕ್ಸ್ಟ್ ಕ್ವಶನ್. ನಮ್ಮ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಫಂಕ್ಷನ್ ಆಫ್ ಪಿಲಿಫಾರ್ಮ್ ಆಪರೇಟಸ್? ಸೊ ಇನ್ ಆಂಜಿಯೋಸ್ಪರ್ಮ್ಸ್. ಸೊ ವಾಟ್ ಈಸ್ ದ ಫಂಕ್ಷನ್ ಆಫ್ ಪಿಲಿಫಾರ್ಮ್ ಆಪರೇಟಸ್? ಸೊ ಇನ್ ಎಂಬ್ರಿಯೋ ಸ್ಯಾಕ್ ಆಫ್ ಆಂಜಿಯೋಸ್ಪರ್ಮ್ ಅಂತಕ್ಕಂಥದ್ದು. ಸೊ ಪಿಲಿಫಾರ್ಮ್ ಆಪರೇಟಸ್ ಸಿಂಪಲ್ ಕ್ವಶನ್, ಫಂಕ್ಷನ್ ಕೇಳಿದ್ವಿ. ಓಕೆ, ಪಿಲಿಫಾರ್ಮ್ ಆಪರೇಟಸ್. ರೈಟ್. ನಿಮಗೆ ಪಿಲಿಫಾರ್ಮ್ ಆಪರೇಟರ್ಸ್ ಎಲ್ಲ ಗೊತ್ತಿದೆ ಅಂತ ಮರ್ತಿರ್ತೀರಿ, ಗೊತ್ತಿಲ್ಲ. ಓಕೆ, ಆದರೂ ಒಂದು ಸಣ್ಣ ಫಿಗರ್ ಸರಿ ಹಾಕ್ಬೋದು ಅನ್ಸುತ್ತೆ. ಎಸ್. ನೋಡಿ, ಪಿಲಿಫಾರ್ಮ್ ಆಪರೇಟರ್ಸ್ ಇದು ನಮ್ಮ ಮೆಚೂರ್ಡ್ ಎಂಬ್ರಿಯೋ ಸ್ಯಾಕ್ ಅಲ್ವಾ. ಎಸ್, ಮೆಚೂರ್ಡ್ ಎಂಬ್ರಿಯೋ ಸ್ಯಾಕ್ ಅಂತ ಬರೀತಾ ಇದ್ದೀವಿ. ರೈಟ್. ಇದು ಆಂಟಿಪೋಡಲ್ಸ್. ಓಕೆ, ಆಂಟಿಪೋಡಲ್ಸ್ ಇದು ಯಾವ ಕಡೆ ಚಲಜಲ್ ಎಂಡ್. ರೈಟ್. ಇನ್ನು ಮೈಕ್ರೋಪೈಲರ್ ಎಂಡಿ ಬಂದ್ರೆ ನಮ್ಮ ಎಗ್ ಆಪರೇಟರ್ಸ್ ಇರೋ ಜಾಗ ಅಲ್ವಾ. ಇದು ಒಂದು ಸಿನರ್ಜಿಡ್ ಮತ್ತೆ ಇದು ಒಂದು ನಮ್ಮ ಸಿನರ್ಜಿಡ್. ರೈಟ್. ಸೊ ಅವರ ನ್ಯೂಕ್ಲಿಯಸ್ಸು. ಓಕೆ, ಇದಾದ್ಮೇಲೆ ಸೆಂಟ್ರಲ್ಲಿ ಲೊಕೇಟೆಡ್ ಅವರ್ egg cell, the female gamete. Right. So ಇದಾದ್ಮೇಲೆ central cell. Right. This is central cell. ಇಲ್ಲಿ actually basically ಎರಡು polar nuclei ಇರ್ತವೆ. Later they fused into secondary nucleus ಅಂತ ನಮಗೆ ಗೊತ್ತಿದೆ. ಎಸ್, ಇಲ್ಲಿ ಬಂದ್ರೆ ಈ ಸಿನರ್ಜಿಡ್ಸ್ ಏನಿದೆಯಲ್ಲ ಎರಡು 1, 2 ಇವರಲ್ಲಿ ದೇರ್ ಈಸ್ ಎ ಸೆಲ್ಯುಲಾರ್ ಥಿಕನಿಂಗ್ಸ್. Specialized structures are formed as a cellular thickenings. Those cellular thickenings are called
piliform apparatus. Look at this. This is piliform apparatus. Piliform apparatus. Yes. So what is the function of these piliform apparatus ಅಂತ ನಾನು ನಿಮಗೆ ಕೇಳ್ತಿರೋದು. So ಈ piliform apparatus they guide the pollen tube during a pollen germination. Pollen tube it germinates from pollen grain at the stigma and it develops towards the ovary and finally it enters into the ovary, so and then into the embryo sac. So when it reaches that touches the micropylar end of this embryo sac, the piliform apparatus they guide this pollen tube to enter into this synergids and release the male gametes into the synergids. So that is the function. What is the function of piliform apparatus? Piliform apparatus guide the pollen tube to enter into the synergids and release the male gametes. So that is the answer you have to write. Okay. So ಇದು ನಮ್ಮ piliform apparatus ಕೆಲಸ ಏನಂತ, ಇದು ಮೆಚೂರ್ಡ್ ಎಂಬ್ರಿಯೋ ಸ್ಯಾಕ್, ಇದೆಲ್ಲ ಚಿತ್ರ 7 celled 8 ನ್ಯೂಕ್ಲಿಯೇಟ್ ಸ್ಟೇಜ್ ಹೆಂಗಾಗುತ್ತೆ ಅಂತೆಲ್ಲ ನೀವು ಆಮೇಲೆ ಬರೀತೀರಿ. ಸೊ ಇಲ್ಲಿ 1 ಮಾರ್ಕ್ ಅಷ್ಟೇ ಡಿಸ್ಕಷನ್ ಇರೋದ್ರಿಂದ ಫಂಕ್ಷನ್ ಏನಂತ ಮಾತಾಡ್ತಾ ಇದ್ದೀವಿ. ಓಕೆ. ಸೊ ಅವರ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದ್ರೆ give an example for an autoimmune disease. ನೋಡಿ, autoimmune disease. Autoimmune disease. Yes. Autoimmune disease ಒಂದು ಎಕ್ಸಾಂಪಲ್ ಕೊಡಿ ಅಂತ ಕೇಳಿದ್ವಿ. Autoimmune disease. What is this autoimmune disease? Yes. So our body immune system. ಸೊ ನಮ್ಮ ಬಾಡಿಯಲ್ಲಿ ಏನು ಇಮ್ಯೂನ್ ಸಿಸ್ಟಮ್ ಇದೆಯಲ್ವಾ, ಸೊ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಸು, ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸು ಎಲ್ಲ ಸೇರಿ ಏನು ಇಮ್ಯೂನ್ ಸಿಸ್ಟಮ್ ಅನ್ನು ಫಾರ್ಮೇಶನ್ ಮಾಡಿದ್ವಲ್ವಾ, ಆ ಇಮ್ಯೂನ್ ಸಿಸ್ಟಮ್ ಬಂದರೆ ಸಮ್ ಟೈಮ್ ದ ಓನ್ ಬಾಡಿ ಇಮ್ಯೂನ್ ಸೆಲ್ಸ್ ಕ್ಯಾನ್ ಡೆಸ್ಟ್ರಾಯ್ ದ ಬಾಡಿ ಸೆಲ್ಸ್. ನೋಡಿ, ಬೈ ಮಿಸ್ಟೇಕ್. ಅನ್ಫಾರ್ಚುನೇಟ್ಲಿ sometime our own body immune system, body immune cells can damage the cells. Immune system is the foreign ಏನಾದ್ರು ಫಾರಿನ್ ಪ್ಯಾಥೋಜನ್ಗಳು ಬಂದ್ರೆ ಅವನ್ನ ನಾಶ ಮಾಡ್ಲಿಕ್ಕಾಗಿರ್ತಕ್ಕಂಥದ್ದು. ಬಟ್ ಬೈ ಚಾನ್ಸ್ ಆರ್ ಬೈ ಮಿಸ್ಟೇಕ್ sometime these immune body cells can damage the cells. That is called, that results in the damage of our body. So that is called autoimmune disease. ಇದರಿಂದ autoimmune disease ಆಗುತ್ತೆ. ಇಂತ ಬೇಕಾಸ್ಟ್ ಆಗಿಬಿಟ್ಟು ಬೇರೆ ಬೇರೆ ಪ್ರಾಬ್ಲಮ್ಸ್ ನಮ್ಮ ಬಾಡಿಯಲ್ಲಿ ಆಗ್ತವೆ. ಅದಕ್ಕೊಂದು ಎಕ್ಸಾಂಪಲ್ ಕೊಡಿ ಅಂತ ಕೇಳಿರೋದು. ನಮ್ಮ ಬುಕ್ಕಲ್ಲಿ ಒಂದೇ ಎಕ್ಸಾಂಪಲ್ ಅನ್ನು ಮೆನ್ಷನ್ ಮಾಡಿರೋದು, ರುಮಟಾಯ್ಡ್ ಆರ್ಥ್ರೈಟಿಸ್. ರೈಟ್. ಸೊ ರುಮಟಾಯ್ಡ್ ಆರ್ಥ್ರೈಟಿಸ್. rheumatoid arthritis. Yes. ಇದು ನಾವು ಆನ್ಸರ್ ಮಾಡ್ತಾ ಇರೋದು ರುಮಟಾಯ್ಡ್ ಆರ್ಥ್ರೈಟಿಸ್. ಇದನ್ನೇ ಬರೀಬೇಕು, ಬುಕ್ಕಲ್ಲಿ ಇರೋದ್ರಿಂದ ನಾವು ಅದನ್ನೇ ಬರೀಬೇಕು. ರುಮಟಾಯ್ಡ್ ಆರ್ಥ್ರೈಟಿಸ್. ಆರ್ಥ್ರೈಟಿಸ್ ನಿಮಗೆ ಗೊತ್ತಿದೆ, ಸಂಧಿವಾತ, ಕೀಲು ಕಾಲು ನೋವಾಗ್ತಕ್ಕಂಥದ್ದು ಅಂತ. ಸೊ ಅದು ಇದಕ್ಕೆ ನಾವು ಎಕ್ಸಾಂಪಲ್ ಕೊಡಬೇಕು. ಹಾಗಾಗಿ ದಟ್ ಈಸ್ ದ ಆನ್ಸರ್. Our next question, cattle or goats never browsing the calotropis, give reason. ಇದು ಚೆನ್ನಾಗಿದೆ. ಸೊ ಇದು ನಮಗೆ ಅಡಾಪ್ಟೇಷನ್ಸ್ ಅಲ್ಲಿ ಏನು ನಮ್ಮ ಆರ್ಗ್ಯಾನ್ಸ್ ಅಂಡ್ ಪಾಪ್ಯುಲೇಷನ್ 13ನೇ ಚಾಪ್ಟರ್ ನಾವು ಓದಿರ್ತಕ್ಕಂಥದ್ದು. ಸೊ ಇಲ್ಲಿ ಪ್ರಿಡೇಟರ್ಸ್ ಇಂದ ತಪ್ಪಿಸ್ಕೊಳ್ಳಿಕ್ಕೆ ಪ್ರೇಗಳು ಏನೇನು ಮಾಡಿಫಿಕೇಶನ್ ಮಾಡ್ಕೊಂಡವೆ ಅಂತ ಹೇಳಕ ನೀವು ಹೇಳಿದ್ವಿ. ಸೊ ಈ ಪ್ರೇಗಳಿಗೆ ಬಂದ್ರೆ ಅನಿಮಲ್ ಪ್ರೇಗಳು ಬೇರೆ ಇದಾವೆ, ಪ್ಲಾಂಟ್ ಪ್ರೇಗಳಿದಾವೆ. ಇಲ್ಲಿ ಪ್ಲಾಂಟ್ ಪ್ರೇಗಳು ಬಂದ್ರೆ ಪ್ಲಾಂಟ್ಗಳು ಏನೇನು ಮಾಡ್ಕೊಂಡವೆ ತಮ್ಮ ಪ್ರಿಡೇಟರ್ಸ್ ಇಂದ ಎಸ್ಕೇಪ್ ಆಗ್ಲಿಕ್ಕೆ ಅಂತಕ್ಕಂಥ ಡಿಸ್ಕಷನ್. ಅಲ್ಲಿ ಬಂದ್ರೆ ನಮ್ಮ ಕೆಲಟ್ರೋಪಿಸ್ ಅಂದ್ರೆ ಏಕೆ ಗಿಡ ಅಲ್ವಾ. ಸೊ ಕೆಲಟ್ರೋಪಿಸ್. ಸೊ ಕೆಲಟ್ರೋಪಿಸ್ ಎಕ್ಕೆ ಗಿಡಕ್ಕೆ ಬಂದ್ರೆ ಮೋಸ್ಟ್ಲಿ ದ ಕ್ಯಾಟಲ್ ಆರ್ ದ ಗೋಟ್ಸ್ ದೇ ನೆವರ್ ಬ್ರೌಸಿಂಗ್ ದಿಸ್ ಕೆಲಟ್ರೋಪಿಸ್. ವೈ ಅಂತ ಕ್ವಶನ್. ಸೊ
ಬ್ರೌಸಿಂಗ್ ಅನಿಮಲ್ಸ್ ಯಾರು ಗಿಡವನ್ನೆಲ್ಲ ತಿಂತಾರೋ, ಗಿಡದ ಎಲೆ ಪಾಲೆ ಎಲ್ಲ ಕಿತ್ಕೊಂಡು ತಿಂತಾವೋ ಅವೆಲ್ಲ ಬ್ರೌಸಿಂಗ್ ಅನಿಮಲ್ಸ್. ಇಲ್ಲಿ ಕ್ಯಾಟಲ್ ದನಗಳಿದಾವೆ, ಗೋಟ್ಸ್ ಮೇಕೆಗಳಿದಾವೆ, ಇವ್ಯಾವು ಕೂಡ ಕೆಲೋಟ್ರೋಪಿಸ್ ಅನ್ನು ತಿನ್ನಲ್ಲ. ಯಾಕೆ ಅವು ತಿನ್ನಲ್ಲ ಅಂದ್ರೆ ಅದರಿಂದ ತಪ್ಪಿಸ್ಕೊಳ್ಳೋಕ್ಕಾಗಿ ಇದೊಂದು ಟಾಕ್ಸಿಕ್ ಸಬ್ಸ್ಟೆನ್ಸ್ ಅನ್ನು ಉತ್ಪತ್ತಿ ಮಾಡ್ಕೊಂಡಿದೆ, ಹೈಲಿ ಟಾಕ್ಸಿಕ್ ಸಬ್ಸ್ಟೆನ್ಸ್. ಅದೇನು? ಕಾರ್ಡಿಯಾಕ್ ಗ್ಲೈಕೋಸೈಡ್ಸ್. ಕಾರ್ಡಿಯಾಕ್ ಗ್ಲೈಕೋಸೈಡ್ಸ್. ಈ ಕಾರ್ಡಿಯಾಕ್ ಗ್ಲೈಕೋಸೈಡ್ಸ್ ಅನ್ನು ಉತ್ಪತ್ತಿ ಮಾಡ್ಕೊಳುತ್ತೆ. ಈ ಕಾರ್ಡಿಯಾಕ್ ಗ್ಲೈಕೋಸೈಡ್ಸ್ ಏನಿರ್ತಾವಲ್ಲ, ಈ ಹೈಲಿ ಪಾಯ್ಸನಸ್ ಕೆಮಿಕಲ್ಸ್. ಬೈ ಚಾನ್ಸ್ ಏನಾದ್ರು ಬ್ರೌಸಿಂಗ್ ಅನಿಮಲ್ಸ್ ಬಂದು ಈ ಎಕ್ಕೆ ಗಿಡನ ತಿಂದಾಕ್ಬಿಟ್ರೆ, ಈ ಕಾರ್ಡಿಯಾಕ್ ಗ್ಲೈಕೋಸೈಡ್ಸ್ ದೇ ಆಕ್ಟ್ ಆನ್ ದ ಫಂಕ್ಷನ್ ಆಫ್ ಹಾರ್ಟ್ ಸಿವಿಯರ್ಲಿ, ಈವನ್ ಇಟ್ ಮೇ ಕಿಲ್ ದ ಅನಿಮಲ್. ಸೊ ದಟ್ ಈಸ್ ವೈ ದ ಬ್ರೌಸಿಂಗ್ ಅನಿಮಲ್ಸ್ ನೆವರ್ ಫೀಡ್ ಆನ್ ದೀಸ್ ಪ್ಲಾಂಟ್ ಅಂತ. ಸೊ ಇದು ಇಂಥ ಬೇಕಷ್ಟು ಮಾಡೀವಿ. ಕ್ರಿಪ್ಟಿಕಲ್ಲಿ ಕಲರ್ಡ್ ನಮ್ಮ ಇನ್ಸೆಕ್ಟ್ಸು, ಫ್ರಾಗ್ಸು ಅದೆಲ್ಲ ಕ್ಯಾಮಾಫ್ಲೇಜ್ ಅಲ್ಲಿ ಥಾರ್ನ್ಸ್ ಎಲ್ಲ ಫಾರ್ಮೇಶನ್ ಮಾಡ್ಕೊಂಡದು. ಇನ್ನು ಕೆಲವೆಲ್ಲ ಈಗ ನಿಕೋಟಿನ್, ಟೊಬ್ಯಾಕೋದಲ್ಲಿ ಕ್ವಿನೈನ್ ಅಲ್ವಾ, ಸೊ ಆ ಥರ ಬೇಕೋ ಅಷ್ಟು ಟ್ಯಾನಿನ್, ಕ್ವಿನೈನ್, ನಿಕೋಟಿನ್, ಕೆಫಿನ್, ಓಪಿಯಾಯ್ಡ್ಸು, ಟ್ಯಾನ್ ಇವನ್ನೆಲ್ಲವೂ ಕೂಡ ಬೇರೆ ಬೇರೆ ಪ್ಲಾಂಟ್ಸ್ ಎಲ್ಲ ಸ್ಟೋರ್ ಮಾಡ್ಕೊಂಡಿದ್ದಾವೆ. ಸ್ಟ್ರಿಕ್ನಿನ್ನು ಇವೆಲ್ಲವೂ ಕೂಡ ಇರೋ ಉದ್ದೇಶನೇ ಪ್ಲಾಂಟ್ಸ್ ಬ್ರೌಸಿಂಗ್ ಅನಿಮಲ್ಸ್ ಅಥವಾ ಪ್ರಿಡೇಟರ್ಸ್ ತಪ್ಪಿಸ್ಕೊಳ್ಳೋಕ್ಕೆ. ಹಾಗೆ ಇದೊಂದು ಟೆಕ್ನಾಲಜಿ, ಇದೊಂದು ಟೆಕ್ನಿಕ್ ಅಂತ ಒಂದು ಮಾರ್ಕ್ಸ್ನಲ್ಲಿ ಕೇಳೋ ಸಾಧ್ಯತೆ ಇದೆ. ಅದಕ್ಕೆ ವಾಟ್ ನೆಕ್ಸ್ಟ್? ವಾಟ್ ಟೈಪ್ ಆಫ್ ಪಾಪ್ಯುಲೇಷನ್ ಗ್ರೋತ್ ಕರ್ವ್ ವಿಲ್ ಗೆಟ್ ಅಂಡರ್ ಅನ್ಲಿಮಿಟೆಡ್ ರಿಸೋರ್ಸಸ್? ಇದು. ಸೊ ಅನ್ಲಿಮಿಟೆಡ್ ರಿಸೋರ್ಸಸ್ ಬಂದಾಗ ಯಾವ ತರ ಪಾಪ್ಯುಲೇಷನ್ ಗ್ರೋತ್ ಕರ್ವ್ ಫಾರ್ಮೇಶನ್ ಆಗುತ್ತೆ ಅಂತ. ಪಾಪ್ಯುಲೇಷನ್ ಗ್ರೋತ್ ಕರ್ವ್ ನಿಮಗೆ 2 ಗ್ರೋತ್ ಕರ್ವ್ ತೋರಿಸಿದ್ವಿ. ಇದು ಪಾಪ್ಯುಲೇಷನ್ ಡೆನ್ಸಿಟಿ, ಇದು ಟೈಮು, ಆಮೇಲೆ ಇದು ಕ್ಯಾರಿಂಗ್ ಕೆಪಾಸಿಟಿ, ರೈಟ್? ಇದು ಕ್ಯಾರಿಂಗ್ ಕೆಪಾಸಿಟಿ. ಇದಕ್ಕೆ ಬಂದ್ರೆ ಅನ್ಲಿಮಿಟೆಡ್ ರಿಸೋರ್ಸ್ ಇದ್ರೆ ಆವಾಗ ಗ್ರೋತ್ ಕರ್ವ್ ಈಸ್ ಜೆ ಶೇಪ್ ಹೋಗುತ್ತೆ. ಇನ್ನು ಲಿಮಿಟೆಡ್ ಇದ್ರೆ ಇಸ್ ಎಸ್ ಶೇಪ್ ಬರುತ್ತಂತ ಗೊತ್ತಿದೆ. ಇದು ಏನು? ಎಕ್ಸ್ಪೋನೆನ್ಷಿಯಲ್. ಸೊ ಎಕ್ಸ್ಪೋನೆನ್ಷಿಯಲ್, ರೈಟ್? ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಕರ್ವ್ ಇದು. ಓಕೆ, ಇದೇನಿದು? ಸಿಗ್ಮಾಯ್ಡ್, ಅಥವಾ ಇದನ್ನ ನಾವು ನಮ್ಮ ಏನು ಎಸ್ ಒಂದು ನಿಮಿಷ, ಲಾಜಿಸ್ಟಿಕ್ ಗ್ರೋತ್ ಕರ್ವ್ ಅಂತಲ್ವಾ? ಸೊ ಲಾಜಿಸ್ಟಿಕ್ ಗ್ರೋತ್ ಕರ್ವ್ ಅಂತ ಕರಿತೀವಿ. ಈಗ ನಮ್ಗೆ ಅನ್ಲಿಮಿಟೆಡ್ ರಿಸೋರ್ಸ್ ಇದ್ದಾಗ ಇದು ಬರುತ್ತೆ. ಅದಕ್ಕೆ ಆನ್ಸರ್ ಅನ್ಲಿಮಿಟೆಡ್ ರಿಸೋರ್ಸ್ ಇದ್ದಾಗ ಜೆ ಶೇಪ್ ಬರ್ತಕ್ಕಂಥದ್ದು. ಇದು ನಾವು ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಕರ್ವ್ ಅಂತ ಕರಿಬೇಕು. ಲಾಜಿಸ್ಟಿಕ್ ಗ್ರೋತ್ ಕರ್ವ್ ಇದು ಲಿಮಿಟೆಡ್ ಸೋರ್ಸ್ ಇದ್ದಾಗ. ಇದಕ್ಕೆಲ್ಲ ಫಾರ್ಮುಲಾ ಕೂಡ ಗೊತ್ತಿದೆ ನಮಗೆ. ಸೊ ಏನು? dn/dt = rn ಅಂತಕ್ಕಂಥದ್ದು. ಓಕೆ, ಹಾಗೇನೆ ಇದಕ್ಕೆ ಕ್ಯಾರಿಂಗ್ ಕೆಪಾಸಿಟಿ ಅಪ್ಲೈ ಆಗೋದ್ರಿಂದ ಸೇಮ್ ಫಾರ್ಮುಲಾ ಆದರೂ dn/dt, ರೈಟ್? ದಟ್ ಈಸ್ ಈಕ್ವಲ್ ಟು rn ಆಫ್ k - n/k, ರೈಟ್? ಸೊ ಇದು ಲಾಜಿಸ್ಟಿಕ್ ಗ್ರೋತ್ ಕರ್ವ್ ಬರ್ತಕ್ಕಂಥದ್ದು. ಸೊ ಇವೆರಡು ಗೊತ್ತಿರ್ತಕ್ಕಂಥದ್ದೇ. ನಿಮ್ಗೆ ಆನ್ಸರ್ ಇಲ್ಲಿ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಕರ್ವ್ ಅನ್ಲಿಮಿಟೆಡ್ ರಿಸೋರ್ಸ್ ಇದ್ದಾಗ ಅಷ್ಟೇ. ಮುಂದಕ್ಕೆ ಹೋಗ್ತಾ ಇದೆ ಅಲ್ವಾ? ನೆಕ್ಸ್ಟ್ ಕ್ವೆಶನ್ ಹಿಂಗಿದೆ: ವೈ ಶುಡ್ ನಾಟ್ ಯು ಐಸೋಲೇಟ್ ಯುವರ್ ಫ್ರೆಂಡ್ ಫ್ರಮ್ ಯುವರ್ ಕ್ಲಾಸ್ ರೂಮ್ ಸಫರಿಂಗ್ ವಿತ್ ಏಡ್ಸ್? ಸೊ ಇದು ಎಸ್ 10ನೇ ಕ್ವೆಶನ್ ಅಲ್ವಾ? ಸೊ ಇಲ್ಲಿ ಏಡ್ಸ್ ಪೇಷಂಟ್ ಅನ್ನ ಯಾವುದೇ ಒಬ್ಬ ನಿಮ್ಮ ಕ್ಲಾಸ್ ಫ್ರೆಂಡ್, ನಿನ್ನ ಪಕ್ಕದಾಗೆ ಡೆಸ್ಕ್ ಅಲ್ಲಿ ಕೂತಿರ್ತಕ್ಕಂಥ ಫ್ರೆಂಡ್ ಇದ್ದಾನೆ ಅಂತ ಅಂದ್ಕೊಳ್ಳೋಣ. ಅವನಿಗೆ ಏಡ್ಸ್ ಇದೆ ಅಂತ ಅಂದ್ಕೊಳ್ಳೋಣ. ಅವಾಗ ಅವನನ್ನ ಕ್ಲಾಸಿಂದ ಹೊರಗೆ ಹಾಕ್ಬೇಕೋ ಬೇಡವೋ, ನಿಮ್ಮ ಸ್ಕೂಲಿಗೆ ಸೇರಿಸ್ಬೇಕೋ ಬೇಡೋ, ಅಥವಾ ನಿಮ್ಮ ಡೆಸ್ಕಲ್ಲಿ ನೀವು ಕುಂಡಿಸ್ಬೇಕೋ ಬೇಡ ಅಂತಂದ್ರೆ, ಸೊ ಯು ಶುಡ್ ನಾಟ್ ಐಸೋಲೇಟ್ ಹಿಮ್. ಅವನನ್ನು ಸಪ್ರೇಟ್ ಮಾಡೋ ಹಾಗಿಲ್ಲ. ಯಾಕೆ ಹೆಂಗೆ ಮಾಡಂಗಿಲ್ಲ ಅಂತಂದ್ರೆ, ಸೊ ಏಡ್ಸ್ ಹೆಂಗ್ ಸ್ಪ್ರೆಡ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಿದೆ. ಅದಕ್ಕಾಗಿ ಏಡ್ಸ್ ಸ್ಪ್ರೆಡ್ ಆಗಕ್ಕೆ 4 ಟ್ರಾನ್ಸ್ಮಿಷನ್ ವೇಸ್ಗಳನ್ನ ನಿಮಗೆ ಪರಿಚಯ ಮಾಡಿಕೊಟ್ಟಿದ್ವಲ್ವಾ? ಸೊ 4ರಲ್ಲಿ ಒಂದೇದು, ಸೊ ಏಡ್ಸ್ ವೈರಸ್, HIV ವೈರಸ್ ಇನ್ಫೆಕ್ಟೆಡ್ ಪರ್ಸನ್ ಇಂದ ಹೆಲ್ದಿ ಪರ್ಸನ್ ಹೋಗ್ಲಿಕ್ಕೆ 4 ದಾರಿಗಳಿವೆ. ಒಂದ್ರಲ್ಲಿ ಮೊದಲನೇದು ಥ್ರೂ ದ ಸೆಕ್ಷುವಲ್ ಕಾಂಟ್ಯಾಕ್ಟ್ ಅಂತ ಹೇಳಿದ್ವಿ. ಬೈ ಹ್ಯಾವಿಂಗ್ ಸೆಕ್ಸ್ ವಿತ್ ಅನ್ನೋನ್ ಪರ್ಸನ್ ಅಥವಾ HIV ಇನ್ಫೆಕ್ಟೆಡ್ ಪರ್ಸನ್, ಮಲ್ಟಿಪಲ್ ಸೆಕ್ಸ್,
ಸೊ ಅದರಿಂದ ಬರುತ್ತೆ ಅಂತ ಹೇಳಿದ್ವಿ. ಸೊ ಇದು ಒಂದು ಕಾರಣ. ಎರಡನೇ ಕಾರಣ, ಬೈ ದ ಟ್ರಾನ್ಸ್ಫ್ಯೂಷನ್ ಆಫ್ HIV ಇನ್ಫೆಕ್ಟೆಡ್ ಬ್ಲಡ್, ಅನ್ಸ್ಕ್ರೀನ್ಡ್ ಬ್ಲಡ್ ಟು ದ ಹೆಲ್ದಿ ಪರ್ಸನ್. ಸೊ ಇದು ಒಂದು ರಕ್ತನ ಪರೀಕ್ಷೆ ಮಾಡ್ದಂಗೆ ಬೇರೆಯವ್ರಿಗೆ ಆಗ್ತಕ್ಕಂಥದ್ದು. ಅದನ್ನ ಬಿಟ್ಟರೆ ಮೂರನೇದೇನಪ್ಪ ಅಂದರೆ, ಬೈ ದ ಯೂಸೇಜ್ ಆಫ್ ದ ನೀಡ್ಲ್ಸ್ ಆರ್ ಸಿರಿಂಜಸ್ ಆರ್ ಎನಿ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ ವಿಚ್ ಆರ್ ನಾಟ್ ಸ್ಟೆರಿಲೈಸ್ಡ್. ಅನ್ಸ್ಟೆರಿಲೈಸ್ಡ್ ಅನ್ನ ಅಥವಾ ಅವ್ನು ಬಳಸೋದ್ರಿಂದ, ಅಥವಾ ಡಿಸ್ಪೋಸಬಲ್ ಬಳಸಬೇಕಾಗಿತ್ತು ಅದು ಬಿಟ್ಟು ಬಳಸೋದ್ರಿಂದ ಸುಲಭವಾಗಿ ಈ HIV ಹೋಗ್ಬೋದು ಅಂತ ಅದೊಂದು ಮೂರನೇ ದಾರಿ. ನಾಲ್ಕನೇದು, ಫ್ರಮ್ HIV ಇನ್ಫೆಕ್ಟೆಡ್ ಮದರ್ ಟು ಹರ್ ಸನ್ ಆರ್ ಚೈಲ್ಡ್ ಥ್ರೂ ಇನ್ಫೆಕ್ಟೆಡ್ ಪ್ಲಾಸೆಂಟಾ ಆರ್ ಅಟ್ ದ ಟೈಮ್ ಆಫ್ ಡೆಲಿವರಿ ಡ್ಯೂ ಟು ಬ್ಲೀಡಿಂಗ್ ಆರ್ ಬೈ ಬ್ರೆಸ್ಟ್ ಫೀಡಿಂಗ್. ಇವು ಮುಖ್ಯವಾಗಿ. ಅಂಡ್ ಆಲ್ಸೋ ಸೀರಿಯಸ್ ನೀಡ್ಸ್ ಅಲ್ಲಿ ಬೈ ಬೀಯಿಂಗ್ ಡ್ರಗ್ ಅಡಿಕ್ಟ್ ಆಗೋದ್ರಿಂದ ಅಂತ. ಇಷ್ಟು ರೀತಿಯಲ್ಲಿ ಏಡ್ಸ್ ಬರ್ಬೋದು. ಕ್ಲಾಸ್ ರೂಮಲ್ಲಿ ನಿನ್ನ ಫ್ರೆಂಡ್ ಪಕ್ಕ ಕೂತಿದ್ರೆ ಈ 4 ರೀತಿಯಲ್ಲಿ ಯಾವುದು ಕೂಡ ಘಟನೆ ನಡೆಯೋದಿಲ್ಲ. ಹಾಗಾಗಿ ಅವನಿಂದ ಏಡ್ಸು ನಿಮಗೆ ಬರೋಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ಏಡ್ಸ್ ನಾಟ್ ಮಿಯರ್ಲಿ ಸ್ಪ್ರೆಡ್ ಫ್ರಮ್ ಪರ್ಸನ್ ಟು ಪರ್ಸನ್ ಜಸ್ಟ್ ಬೈ ಟಚಿಂಗ್ ಆರ್ ಬೈ ಈವನ್ ಹಗ್ಗಿಂಗ್. ಓಕೆ, ಸೊ ಆ ಥರ ಮಾಡೋದ್ರಿಂದ, ಟಚ್ ಮಾಡೋದ್ರಿಂದನೂ ಆ ಕಾರಣದಿಂದ ಏಡ್ಸ್ ಬರೋದಿಲ್ಲ. ಹಾಗಾಗಿ ಅವನ ಕ್ಲಾಸ್ ರೂಮಲ್ಲಿ ನಿಮ್ಮ ಜೊತೆ ಕೂತ್ಕೊಳ್ಳೋಕ್ಕೆ ಯಾವುದೇ ತೊಂದರೆ ಇಲ್ಲ. ಸೊ ಅದರಿಂದ ಅವನನ್ನು ಐಸೋಲೇಟ್ ಮಾಡಬಾರ್ದು ಅಂತ ಒಂದು ಅಪ್ಲಿಕೇಶನ್ ಕ್ವಶನ್ ಇದು. ಓಕೆ, ರೈಟ್. ಸೊ ದಿಸ್ ಈಸ್ ಅಬೌಟ್ 10 ಮಾರ್ಕ್ಸ್. ಓಕೆ, 1 ಮಾರ್ಕ್ಸ್ ಈಚು. ಸ್ಪೆಸಿಫಿಕ್ ಆಗಿ ಏನು ಬರೀಬೇಕು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಿವಿ. ನಮ್ಮ ಟೈಮು ಇನ್ನೊಂದು 2 ಮಾರ್ಕ್ಸ್ 2 ಕ್ವಶನ್ ಡಿಸ್ಕಸ್ ಮಾಡ್ಬೋದು. ಎಸ್, ಲೆಟ್ ಮಿ ಗೋ. So question number 11. Question number 11. What are hermaphrodites and meiocytes ಅಂತ ಕೇಳಿದೀವಿ. ಸೊ ಅದರೊಳಗಡೆ hermaphrodites. ಎಸ್, hermaphrodites ಅಂದ್ರೆ ಏನು ಮತ್ತೆ ಮಿಯೋಸೈಟ್ಸ್ ಅಂದ್ರೆ ಏನಂತ ನೋಡೋಣ. ಹರ್ಮಾಪ್ರೊಡೈಟ್ಸ್ ಅಂತಂದ್ರೆ ಫಸ್ಟ್ ಚಾಪ್ಟರ್ಲ್ಲಿ ನಾವು ಓದ್ಕೊಂಡ್ಬಂದಿರ್ತಕ್ಕಂಥದ್ರೊಳಗಡೆ. ಓಕೆ, ಹೋದ ವರ್ಷ ಅರ್ಥವರ್ಮ್ ಕೂಡ ಓದಿದ್ದು ಚೆನ್ನಾಗಿ ಫಸ್ಟ್ ಇಯರಾಗ ಅವಳು ಗೊತ್ತಿರೋದು ಎಲ್ಲ ಚೆನ್ನಾಗಿ ಗೊತ್ತಿರೋದೆ, ಬಟ್ ಮರ್ತಿರ್ತೀವಿ. ಜಾಸ್ತಿ ಓದಿರ್ತೀರಿ ಇಷ್ಟೊತ್ತಿ ನೀವು. ತುಂಬ ಓದ್ಬಿಟ್ಟು ಕೆಲವು ಸಿಂಪಲ್ ಇರೋನು ಮರ್ತ್ಬಿಟ್ಟಿರ್ತೀರಾ. ಎಷ್ಟೊಂದು ಓದ್ಬಿಟ್ಟಿರ್ತೀರ ಅಂದರೆ ಫಿಸಿಕ್ಸು, ಮ್ಯಾಥ್ಸು ಅದರೆಲ್ಲ ಮುಳುಗಿ ಹೋಗ್ಬಿಟ್ಟು ಬಯಾಲಜಿನ ಸ್ವಲ್ಪ ನೆಗ್ಲೆಕ್ಟ್ ಮಾಡೋದೇ ಜಾಸ್ತಿ. ಹಾಗಾಗಿ ಸಣ್ಣ ವಿಷಯಗಳು ಜಲ್ದಿ ಫ್ಲ್ಯಾಶ್ ಆಗಲ್ಲ ನಿಮಗೆ. ಹಾಗಾಗಿ ಇವೆಲ್ಲ ಸಿಲ್ಲಿದ್ರು ಕೂಡ ಮತ್ತೆ ನಾವು ಜ್ಞಾಪಿಸಲೇಬೇಕಾಗುತ್ತೆ. ಓಕೆ, hermaphrodite, these are the animals which possess both male and female reproductive system on the same body. Some animals possess both male reproductive system and female reproductive system on the same body. For example, our earthworm 14th segment ಅಲ್ಲಿ ಫೀಮೇಲ್ ಜೆನಿಟಲ್ ಓಪನಿಂಗ್ ಇದೆ, 18th segment ಅಲ್ಲಿ ಪೇರ್ ಆಫ್ ಮೇಲ್ ಜೆನಿಟಲ್ ಓಪನಿಂಗ್ಸ್ ಇದೆ ಅಂತ ಓದಿದ್ವಿ ಅಲ್ವಾ. ಸೊ ಹಾಗಾಗಿ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ 2 pairs ಆಫ್ ಟೆಸ್ಟಿಸು, ಆಮೇಲೆ ಫೀಮೇಲ್ ಅಲ್ಲಿ 1 pair ಆಫ್ ಓವರೀಸ್ ಅಲ್ಲಿ ಇದಾವಲ್ಲ ಓದಿವಲ್ಲ. ಸೊ ಹಾಗಾಗಿ ಮೇಲ್ ಅಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಎರಡೂ ಕೂಡ ಸೇಮ್ ಬಾಡಿಯಾಗಿದ್ರೆ ಅವನ್ನ ಹರ್ಮಾಪ್ರಾಯ್ಡ್ಸ್ ಅಂತ ಕರಿಬೇಕು. ಸೊ ಅದಕ್ಕೆಲ್ಲ ನಾವು ಎಕ್ಸಾಂಪಲ್ ಕೂಡ ನೆನಪಿಟ್ಕೊಂಡಿದ್ವಲ್ಲ, ಏನು ಸ್ಲಿಟ್ ಅಂತ ನೆನಪಿಟ್ಕೋಬೋದು ಅಂತ ಹೇಳಿದ್ವಿ, ರೈಟ್? ಎಸ್, ಇದಕ್ಕೆ ಸ್ಲಿಟ್ SLET ನೆನಪಿಟ್ಕೊಂಡಿದ್ವಿ. ಓಕೆ, ಸೊ ಇದ್ರಿಗೆ ಸ್ಪಾಂಜಸ್ಸು, ಲೀಚು, ಅರ್ಥ್ವರ್ಮು, ಟೇಪ್ವರ್ಮು, ಇದಕ್ಕೆ ಯಾವ್ದಾರು ಎಕ್ಸಾಂಪಲ್ ಕೊಡ್ಬೋದು. ಓಕೆ, ಅದಾದ್ಮೇಲೆ ಮಿಯೋಸೈಟ್ಸ್ ಅಂದ್ರೆ, ಸೊ ದೀಸ್ ಆರ್ ದ ಸೆಲ್ಸ್ ದಟ್ ಅಂಡರ್ಗೋ ಮಿಯಾಸಿಸ್. ದ ಸೆಲ್ಸ್ ದಟ್ ಮೆಂಟ್ ಫಾರ್ ಮಿಯಾಸಿಸ್, ದ ಸೆಲ್ಸ್ ದಟ್ ಅಂಡರ್ಗೋ ಮಿಯಾಸಿಸ್ ಆರ್ ಕಾಲ್ಡ್ ಮಿಯೋಸೈಟ್ಸ್. ಓಕೆ, ಸೊ ಪ್ಲಾಂಟ್ಸ್ ಅಲ್ಲಿ ಹೋದ್ರೆ PMC ಪೋಲನ್ ಮದರ್ ಸೆಲ್ಸ್, ಆಮೇಲೆ MMC ಮ್ಯಾಕ್ರೋಸ್ಪೋರ್ ಮದರ್ ಸೆಲ್, ಅವರೆಲ್ಲ ಮಿಯೋಸೈಟ್ಸ್. ಅನಿಮಲ್ಸ್ ಬಂದ್ರೆ ಸ್ಪರ್ಮೆಟೋಗೋನಿಯಾ ಮತ್ತೆ ಊಗೋನಿಯಾ, ಇವೆಲ್ಲ ಮಿಯೋಸೈಟ್ಸ್. The cells that undergo meiosis are called meiocytes. ಅದು ಗೊತ್ತಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವೆಶ್ಚನ್, ನೇಮ್ ದ ಫಾಲೋಯಿಂಗ್. ಎಸ್, ಸೊ ಇಲ್ಲಿ ನೇಮ್ ದ ಫಾಲೋಯಿಂಗ್ ಕೇಳಿದ್ದಾರೆ. ಏನಿದೆ, ದ ಪ್ರೋಸೆಸ್ ಆಫ್ ಡೆಲಿವರಿ ಆಫ್ ಅ ಫೀಟಸ್. ದ ಪ್ರೋಸೆಸ್ ಆಫ್ ಡೆಲಿವರಿ ಆಫ್ ಫೀಟಸ್, ಮಗುನ ಹೇರ್ತಕ್ಕಂಥದ್ದು, ಮಗುನ ಉತ್ಪತ್ತಿ, ಚೈಲ್ಡ್ ಬರ್ತ್ ಪ್ರೋಸೆಸ್. ಚೈಲ್ಡ್ ಬರ್ತ್ ಪ್ರೋಸೆಸ್ ಇಸ್ ಕಾಲ್ಡ್ ಪಾರ್ಚುರೇಷನ್. ಓಕೆ, ಸೊ ದಟ್ ಈಸ್ ಕಾಲ್ಡ್ ಪಾರ್ಚುರೇಷನ್, right?
the childbirth process or the process of delivery of the fetus. That is called parturition. ಮೂತ್ರ parturition ಬರೀಬೇಕು. ನೆಕ್ಸ್ಟ್ ಅದು ಇನ್ನೊಂದು ಕ್ವಶನ್ ಇದೆ, ದ ಪ್ರೋಸೆಸ್ ಆಫ್ ಪ್ರೊಡಕ್ಷನ್ ಆಫ್ ಮಿಲ್ಕ್ ಟುವರ್ಡ್ಸ್ ದ ಎಂಡ್ ಆಫ್ ಪ್ರೆಗ್ನೆನ್ಸಿ. ದ ಪ್ರೋಸೆಸ್ ಆಫ್ ಪ್ರೊಡಕ್ಷನ್ ಆಫ್ ಮಿಲ್ಕ್ ಟುವರ್ಡ್ಸ್ ದ ಎಂಡ್ ಆಫ್ ಪ್ರೆಗ್ನೆನ್ಸಿ. ಸೊ ಪ್ರೆಗ್ನೆನ್ಸಿ ಮುಗಿ ನೆಕ್ಸ್ಟ್ ಡೆಲಿವರಿ ಆದ ತಕ್ಷಣ ಮಗುಗೆ ಹಾಲು ಕೊಡಕ್ಕೆ ಹಾಲು ಉತ್ಪತ್ತಿ ಆಗ್ತಕ್ಕಂಥ ಪ್ರೋಸೆಸ್. ಹೀಗೆ ಬ್ರೆಸ್ಟ್ ಅಲ್ಲಿ ಹಾಲು ಉತ್ಪತ್ತಿ ಆಗ್ತಕ್ಕಂಥ ಪ್ರೋಸೆಸ್ ಐತಲ್ಲ ಅದಕ್ಕೆ ಏನಂತಾರೆ ಲ್ಯಾಕ್ಟೇಷನ್. ಓಕೆ, ಸೊ ಲ್ಯಾಕ್ಟೇಷನ್ ಮುಗೀತು. ಓಕೆ, ಸೊ this is the childbirth process where this is the process of delivery of the fetus. ಇದೇನಿದು, this is the process of production of milk towards the end of pregnancy ಅಷ್ಟೇ. ಇನ್ನು ಕ್ವಶನ್ ನಂಬರ್ 13 ಹೋಗ್ಬಿಡೋಣ. ವಾಟ್ ಈಸ್ ಅ ಪ್ಯಾಥೋಜನ್? ಸೊ ವಾಟ್ ಆರ್ ಪ್ಯಾಥೋಜನ್ಸ್? ವಾಟ್ ಆರ್ ಪ್ಯಾಥೋಜನ್ಸ್ ಅಂತ ಡಿಸೀಸ್ ಕಾಸಿಂಗ್ ಆರ್ಗ್ಯಾನಿಸಮ್ಸ್, ರೈಟ್? ಡಿಸೀಸ್ ಕಾಸಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಕಾಲ್ಡ್ ಪ್ಯಾಥೋಜನ್ಸ್. ಸೊ ಅದ್ರೊಳಗಡೆ ಯಾವ ಪ್ಯಾಥೋಜನ್ ಇನ್ನೊಂದು ಮಾರ್ಕ್ಸ್ ಕೇಳಿದ್ದಾರೆ, ಅಮೀಬಿಯಾಸಿಸ್. ಅಮೀಬಿಯಾಸಿಸ್ಗೆ ಎಂಟಮೀಬಾ ಹಿಸ್ಟೋಲಿಟಿಕಾ, ರೈಟ್? ಸೊ ಎಂಟಮೀಬಾ ಹಿಸ್ಟೋಲಿಟಿಕಾ, ಎಂಟಮೀಬಾ ಹಿಸ್ಟೋಲಿಟಿಕಾ. ಹಾಗೇನೆ 10ನೇ ಚಾಪ್ಟರ್ ಎಲ್ಲ ಸಾರಿ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಇರ್ತಂತ ಎಲ್ಲ ಪ್ಯಾಥೋಜನ್ ಬಗ್ಗೆ ದಯವಿಟ್ಟು ನೋಡ್ಕೊಂಡಿರಿ. ಓಕೆ, ಎಸ್. 14ನೇ ಕ್ವಶನ್ ಹೀಗಿದೆ, ನೇಮ್ ದ ಮೈಕ್ರೋಬ್ಸ್ ಯೂಸ್ಡ್ ಫಾರ್ ಲಾರ್ಜ್ ಹೋಲ್ಸ್ ಇನ್ ಅ ಸ್ವಿಸ್ ಚೀಸ್. ನೋಡಿ, ಸ್ವಿಸ್ ಚೀಸ್ ಅನ್ನ ಉತ್ಪತ್ತಿ ಮಾಡೋದು ನಿಮ್ಗೆ ಗೊತ್ತಿದೆ, ಸ್ವಿಸ್ ಚೀಸ್. ಓಕೆ, ಸ್ವಿಟ್ಜರ್ಲ್ಯಾಂಡ್. ಇದ್ರೊಳಗಡೆ ಭಾರಿ ಪಫಿ ನೇಚರ್ ಬರಲಿಕ್ಕೆ, ಸ್ಮೂತ್ ನೇಚರ್ ಬರಲಿಕ್ಕೆ ಕಾರಣ ಆಗಿರೋದು ಲಾರ್ಜ್ ಹೋಲ್ಸ್ ಇರೋದು. ಆ ಲಾರ್ಜ್ ಹೋಲ್ಸ್ ಉತ್ಪತ್ತಿ ಮಾಡಲಿಕ್ಕೆ ಬಳಸಂತ ಬ್ಯಾಕ್ಟೀರಿಯಾ ಅಂತ ಕೇಳಿರ್ತಕ್ಕಂಥದ್ದಲ್ಲಿ, ಅಥವಾ ಮೈಕ್ರೋ ಆರ್ಗಾನಿಸಮ್ ಯಾವಂತ, ಅದ ಹೆಸರನ್ನ ನಾವು ಪ್ರೊಪಿಯೋನಿ, ಬ್ಯಾಕ್ಟೀರಿಯಂ ಶರ್ಮಾನಿ. ಪ್ರೊಪಿಯೋನಿ ಬ್ಯಾಕ್ಟೀರಿಯಂ ಶರ್ಮಾನಿ ಹೆಸರು ಕರೆಕ್ಟ್ ನೋಡ್ಕೊಳ್ಳಿ. ಅದು ಒಂದು ಮಾರ್ಕಿಗೆ. ಅದ್ರಿಗೆ ಇನ್ನೊಂದು ಕ್ವಶನ್ ಕೇಳಿರ್ತಾರಲ್ವಾ, ಸಿಟ್ರಿಕ್ ಆಸಿಡ್ ಅನ್ನ ಲಾರ್ಜ್ ಸ್ಕೇಲ್ ತಯಾರು ಮಾಡಕ್ಕೆ ಬಳಸಕ್ಕಂತ ಪ್ಯಾಥೋಜನ್ ಯಾವ, ಸಾರಿ ಮೈಕ್ರೋ ಆರ್ಗನಿಸಮ್ ಯಾವ್ದು ಅಂತ ಕೇಳಿರೋದು. ಸಿಟ್ರಿಕ್ ಆಸಿಡ್ ಅನ್ನು ತಯಾರು ಮಾಡಲಿಕ್ಕೆ ನೋಡಿ, ಆಸ್ಪರ್ಜಿಲ್ಲಸ್ ನೈಗರ್, ಆಸ್ಪರ್ಜಿಲ್ಲಸ್ ನೈಗರ್ ಅದನ್ನ ಯಾವ್ದು ಕೇಳ್ತಿರ್ತೀವಿ. ಓಕೆ, ಸಿಟ್ರಿಕ್ ಆಸಿಡ್ ತಯಾರು ಮಾಡಕ್ಕೆ ಆಸ್ಪರ್ಜಿಲ್ಲಸ್, ಆಸ್ಪರ್ಜಿಲ್ಲಸ್ ನೈಗರ್. ಓಕೆ, ಇದು ಅಷ್ಟೇ 10ನೇ ಚಾಪ್ಟರ್ ಎಲ್ಲ ಮೈಕ್ರೋಬ್ಸ್ ಮತ್ತು ಅವ್ರ ಯೂಸರ್ಸ್ ಗೊತ್ತಿರಲಿ. ಅಲ್ಲಿ ಯಾವಾಗಲೂ ಈಸಿಯಾಗಿ ಸುಲಭ ಮಾರ್ಕ್ಸ್ ಮಾಡೋದು 10ನೇ ಚಾಪ್ಟರ್, ದಯವಿಟ್ಟು ಎಂತಾಗ ಮಾರ್ಕ್ಸ್ ಸಿಗುತ್ತೆ. ಇನ್ನು ಕೊನೆಯದು ಈ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡ್ತಕ್ಕಂಥದ್ದು, ಮೆನ್ಷನ್ ದ 4 ಏಬಯೋಟಿಕ್ ಕಾಂಪೋನೆಂಟ್ಸ್ ಆಫ್ ಎಕೋಸಿಸ್ಟಮ್. 4 ಏಬಯೋಟಿಕ್ ಕಾಂಪೋನೆಂಟ್ಸ್ ಆಫ್ ಎಕೋಸಿಸ್ಟಮ್ ಕೇಳಿದ್ದಾರೆ. ಓಕೆ, ಏಬಯೋಟಿಕ್. ಸೊ ಏಬಯೋಟಿಕ್ ಕಾಂಪೋನೆಂಟ್ಸ್ ಆಫ್ ಎಕೋಸಿಸ್ಟಮ್ ಅಲ್ಲಿ 4ರಲ್ಲಿ ಒಂದು ಟೆಂಪರೇಚರ್, ರೈಟ್? ಟೆಂಪರೇಚರ್. ಇದರೊಳಗಡೆನೆ ಯೂರಿಥರ್ಮಲ್ಲು, ಸ್ಟೀನೋಥರ್ಮಲ್ಲು ಅವೆಲ್ಲ ಸರಿ ನೆನ್ಪಿಟ್ಕೊಂಡಿರ್ಬೇಕು. ಅದಾದ್ಮೇಲೆ ವಾಟರ್, ಎಸ್. ಓಕೆ, ವಾಟರ್. ಇದ್ರಿಗೆ ಯೂರಿ ಹ್ಯಾಲೈನ್, ಸ್ಟೀನೋ ಹ್ಯಾಲೈನ್ ನೆನ್ಪಿರ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಲೈಟ್. ಓಕೆ, ಲೈಟ್. ಕೊನೆಯದು ಸಾಯಿಲ್. ಸೊ ಇವರು 4 ಜನ ಏಬಯೋಟಿಕ್ ಫ್ಯಾಕ್ಟರ್ಸು ಡಿಸ್ಟ್ರಿಬ್ಯೂಷನ್ ಆಫ್ ಎಕೋಸಿಸ್ಟಮ್ಗೆ ಕಾರಣ ಆಗ್ತಕ್ಕಂಥವ್ರು ಅಂತ. ಓಕೆ, ರೈಟ್. ಸೊ ದಿಸ್ ಈಸ್ ಅಬೌಟ್ ಜಸ್ಟ್ 1 ಮಾರ್ಕ್ ಅಂಡ್ 2 ಮಾರ್ಕ್ ಡಿಸ್ಕಷನ್ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಕಮಿಂಗ್ ವಿಡಿಯೋದಲ್ಲಿ ಇದ್ರ ಮುಂದುವರೆದ ಭಾಗ ಇರುತ್ತೆ. ಒಟ್ಟಿನಲ್ಲಿ ಏನಪ್ಪ ಅಂದರೆ, ಕೀಪ್ ಆನ್ ರೀಡಿಂಗ್. ನಿಮ್ಮ ಎಕ್ಸಾಮ್ ಬರ್ತಾ ಇರೋದ್ರಿಂದ ಯಾವ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋದು ಬೇಡ. ಯಾವಾಗ ಎಕ್ಸಾಮ್ ನಡೀತೈತೆ, ಹೇಗೆ ನಡೀತೆ, ಏನು ಪೋಸ್ಟ್ಪೋನ್ ಆಗುತ್ತೆ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಮಾರ್ಕ್ ಓದ್ತಿರ್ಬೇಕು. ಅದ್ರಾಗೂ ಭಾಳ ಬೇಡ. ಯಾಕಂದ್ರೆ ನಮ್ಮಲ್ಲಿ ಬಯಾಲಜಿ ಪ್ರಿಪ್ರೇಟರಿ ಎಕ್ಸಾಮ್ ನಿಮಗೆ ನಡೀಲಿಲ್ಲ. ಸೊ ಕೋವಿಡಿಂದ ಅಂತ ನಿಮಗೆಲ್ಲ ಗೊತ್ತಿದೆ. ಹಾಗಾಗಿ ಬಯಾಲಜಿನ ನೆಗ್ಲೆಕ್ಟ್ ಮಾಡೋದು ಬೇಡ. ಯಾಕಂದ್ರೆ ಬೇರೆ ಸಬ್ಜೆಕ್ಟ್ ಹೆಂಗೋ ಅತ್ಲಾಗೆ ಪ್ರಿಪ್ರೇಟರಿ ನೋಡಿದ್ರಿ ಅಲ್ಲ, ಒಂದು ಐಡಿಯಾ ಬಂತು.
ಸೊ ಇದ್ರಾಗ ನಾವು ಬೇಕಾಸೆ ಪೇಪರ್ ಹಾಕಿ 4ನೇ ಪೇಪರ್ ಇದು ಸಾಲ್ವ್ ಮಾಡ್ತಿರೋದು. ಸೊ ಪೇಪರ್ಗಳು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಬಯೋಲಜಿಂತ ನೆಗ್ಲೆಕ್ಟ್ ಮಾಡೋದು ಬೇಡ, ಅಥವಾ ಈಸಿ ಇರ್ತದೆ ಅನ್ಕೊಬೇಡ್ರಿ. ದಯವಿಟ್ಟು ಚೆನ್ನಾಗಿ ವರ್ಕ್ ಮಾಡಿ ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟ್ ಕಮ್ಮಿಂಗ್ ಕ್ಲಾಸಲ್ಲಿ ಹೀಗೆ ಹೋಗ್ತಾ ಇರುತ್ತೆ, ಹೀಗೆ ಫಾಲೋ ಮಾಡ್ತಾ ಹೋಗೋಣ. ಎಲ್ಲೆಲ್ಲಿಗೆ ಹೇಗೆ ಎಷ್ಟು ಮಾರ್ಕ್ಸ್ ಯಾವಾಗ ಹೆಂಗೆ ಕ್ವಶನ್ ಹೆಂಗೆ ಬರುತ್ತೆ ಅಂತ ಹೇಳಕ್ಕೆ ಬರೋಲ್ಲ. ಸೊ ಒಟ್ಟಿನಲ್ಲಿ ನಾವು ವರ್ಕ್ ಮಾಡ್ತಿರ್ಬೇಕಪ್ಪ. ಓಕೆ, ಏನಾದ್ರು ಡೌಟ್ ಇದ್ದರೆ ದಯವಿಟ್ಟು ಫೋನ್ ಮಾಡಿ ಕೇಳಿಸ್ಕೊಳ್ಳಿ. ಎಲ್ಲ ಲಾಕ್ಡೌನ್ ಆಗಿ ನಾವಿಲ್ಲಿ ಕೂತೀವಿ, ನೀವು ಅಲ್ಲಿದ್ದೀರಿ, ಆನ್ಲೈನಲ್ಲೇ ನೋಡಬೇಕಾಗಿದೆ, ಬೇರೆ ಇಲ್ಲ. ಬಟ್ ವಾಟ್ಸಪ್ಪಲ್ಲಿ ಆಗಾಗ ನೀವು ವಾಚ್ ಮಾಡ್ತೀರಿ, ಹಾಗಾಗಿ ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತೀವಿ. ಯಾರ್ಯಾಗೇನು ಇನ್ಸ್ಟ್ರಕ್ಷನ್ ರೀಚ್ ಆಗ್ತಿರ್ತೋ ಅಂತ ಗೊತ್ತಿರಲ್ಲ, ಅದನ್ನ ನೀವು ಫಾಲೋ ಮಾಡ್ತಾ ಇರಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫ್ರೆಂಡ್ಸ್.